ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ತುಕಾರಾಮ್ ಜಾಧವ್, ಕಂಪ್ನಿ ಸೆಕ್ರೆಟರಿ. ಸೊ ತುಂಬ ಜನ ಕಾಮರ್ಸ್ ಎಲ್ಲ ಆದಮೇಲೆ, BCom ಎಲ್ಲ ಆದಮೇಲೆ ಅಕೌಂಟ್ಸ್ ಜಾಬ್ ಹುಡುಕ್ತಾ ಹೋಗ್ತಾ ಅಕೌಂಟ್ಸ್ ಜಾಬ್ಗೆ ಅಪ್ಲೈ ಮಾಡಿರ್ತಾರೆ, ರೆಸ್ಯೂಮ್ ಕಳಿಸಿದ್ದಾರೆ. ಆದರೆ ಅವರು ಎಷ್ಟೋ ಕೇಸಸಲ್ಲಿ ಅದು ಪಾಸ್ ಆಗಲ್ಲ. ಯಾಕೆ ಪಾಸ್ ಆಗಲ್ಲಪ್ಪ ಅಂತಂದರೆ, ಅಕೌಂಟೆಂಟ್ ಅಂತ ಜಾಬ್ ರೋಲ್ ಪ್ಲೇ ಮಾಡಬೇಕಂತಂದರೆ ಅವ್ರಿಗೆ ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಗೊತ್ತಿರಬೇಕು, GST ಬಗ್ಗೆ ಗೊತ್ತಿರಬೇಕು, ಸ್ಯಾಲ್ರಿ ಕಂಪಿಟೇಷನ್ ಹೆಂಗಾಗುತ್ತೆ ಅಂತ ಗೊತ್ತಿರಬೇಕು, ಆಮೇಲೆ TDS ಬಗ್ಗೆ ಗೊತ್ತಿರಬೇಕು. ಈ ಬೇಸಿಕ್ ಎಲ್ಲ ಗೊತ್ತಿರಬೇಕು. ಅಂದರೆ ನಾಟ್ ಆಸ್ ಅ ಥೆರಟಿಕಲ್ ಆಗಿ, ಪ್ರಾಕ್ಟಿಕಲ್ ಆಗಿ ಅದು ಗೊತ್ತಿರಬೇಕು. ಸೊ ಇಂಟರ್ವ್ಯೂಗೆ ಹೋದಾಗ ಅದ್ರ ಬಗ್ಗೆ ಕೇಳಿದಾಗ ಇವ್ರು ಬ್ಲ್ಯಾಂಕ್ ಆಗಿಬಿಡ್ತಾರೆ, ನಮ್ಮ ಹುಡುಗರು ಎಲ್ಲರೂ ಕೂಡ. ಸೊ ಅದಕ್ಕಾಗಿ ಅವ್ರೇನು ಮಾಡ್ತಾರೆ, ಅವಾಗ ಅಲ್ಲಿ ಕ್ಲಿಯರ್ ಮಾಡೋಕೆ ಆಗೋದೇ ಇಲ್ಲ, ಆ ಇಂಟರ್ವ್ಯೂನ ಕ್ಲಿಯರ್ ಮಾಡೋಕೆ ಆಗೋದೇ ಇಲ್ಲ. ಆ ಡಿಫಿಕಲ್ಟಿಯಿಂದ ಎಷ್ಟೋ ಜನ ಇಂಟರ್ವ್ಯೂ ಕ್ರ್ಯಾಕ್ ಮಾಡೋಕ್ಕಾಗಲ್ಲ ಅಂಥೇಳಿ ಅಕೌಂಟೆಂಟ್ ಜಾಬ್ಗೆ ಅಪ್ಲೈ ಮಾಡೋದನ್ನೇ ಬಿಟ್ಬಿಡ್ತಾರೆ. ಸೇಲ್ಸ್ ಎಕ್ಸಿಕ್ಯೂಟಿವ್ನೋ, ಇದು ರಿಸೆಪ್ಷನಿಸ್ಟೋ ಅಥವಾ ಬೇರೆ ಯಾವುದೋ ಕೆಲಸಕ್ಕೆ ಅಪ್ಲೈ ಮಾಡಿಕೊಂಡು ಆ ಜಾಬ್ಗೆ ಜಾಯ್ನ್ ಆಗಿಬಿಡ್ತಾರೆ. ಬಟ್ ಫ್ರೆಂಡ್ಸ್, ಈಗ ನೀವು ಯಾವುದೇ ಜಾಬ್ನ ಅಪ್ಲೈ ಮಾಡ್ತೀರಿ ಅಂತಂತಂದ್ರೆ ಅದಕ್ಕೆ ಬೇಕಾದಂಥ ರಿಕ್ವೈರ್ಡ್ ಸ್ಕಿಲ್ಸ್ ಬಗ್ಗೆ ಸ್ವಲ್ಪ ಫೋಕಸ್ ಮಾಡಿ, ಅದನ್ನ ಕಲಿಯೋದ್ರ ಕಡೆ ಸ್ವಲ್ಪ ಫೋಕಸ್ ಮಾಡಿಕೊಂಡು ಅದನ್ನ ಕಲಿತ್ಬಿಟ್ಟು ನೀವು ಅಪ್ಲೈ ಮಾಡ್ಕೊಳ್ಳಿ. ಅದಕ್ಕಾಗಿ ಅಂತಲೇ ನಾವೊಂದು 2 months ಒಂದು ಕೋರ್ಸ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಏನಪ್ಪ ಅಂತಂದರೆ ಅಕೌಂಟ್ ಎಕ್ಸಿಕ್ಯೂಟಿವ್ ಅಂತೇಳಿ. ಸೊ ಇದೊಂದು ತುಂಬ ಒಂದು ಪೇನ್ಫುಲ್ ಆದ ಒಂದು ಸಿಚುವೇಶನ್ ಎಕ್ಸಿಸ್ಟ್ ಆಗಿತ್ತು ಸೊಸೈಟಿಲಿ. ಸೊ ಅದಕ್ಕಾಗಿ ನಮ್ಮ ಕಡೆಯಿಂದ ಒಂದು ಇನಿಷಿಯೇಟಿವ್ ತೊಗೋಣ ಅಂತ ಹೇಳಿ BCom ಆದವ್ರಿಗೆ ಅಥವಾ ಕಾಮರ್ಸ್ ಆಗಿರುವಂಥ ಹುಡುಗರಿಗೆ ಪ್ರಾಪರಾಗಿ GST ಬಗ್ಗೆ ಪ್ರಾಕ್ಟಿಕಲ್ ಆಗಿ ಅವ್ರಿಗೆ ಅದನ್ನ ಕಲಿಸಿ ಅದರ ಬಗ್ಗೆ ವರ್ಕ್ ಮಾಡಲಿಕ್ಕೆ ಒಂದು ಆಪರ್ಚುನಿಟಿಯನ್ನು ಕೊಡ್ತಾ ಇದ್ದೀವಿ. ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಎಲ್ಲ ಹೇಳ್ಕೊಡ್ತಿದ್ವಿ, ಸ್ಯಾಲ್ರಿ ಕಾಂಪಿಟೇಷನ್ ಬಗ್ಗೆ ಯಾವ ಥರ ಇರ್ತದೆ ಅಂತ ಹೇಳ್ಕೊಡ್ತಾ ಇದ್ದೀವಿ, MS Excelನ ಯಾವ ಥರ ಯೂಸ್ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀವಿ. ಸೊ ಇದೆಲ್ಲನೂ ಕೂಡ ನಿಮಗೇನು ಅಟ್ಲೀಸ್ಟ್ ಆ ಜಾಬ್ನ ನಿಮ್ಮದಾಗಿ ಮಾಡ್ಕೊಳ್ಳಿಕ್ಕೆ ಏನು ಬೇಸಿಕ್ ನಾಲೆಜ್ ಬೇಕಲ್ಲ, ಅಷ್ಟಾದರೂ ನೀವು ಫಿಟ್ ಆಗ್ತೀರಾ, ಅಷ್ಟಾದ್ರೂ ನೀವು ರೆಡಿ ಆಗ್ತೀರಾ. ಸೊ ಮಾರ್ಕೆಟ್ಗೆ ಏನು ಬೇಕೋ ಆ ಥರ ನೀವು ಫಿಟ್ ಆದ್ರೆ ಅಂತಂದರೆ ಜಾಬ್ ಏನು ನಿಮ್ಮನ್ನು ಹುಡ್ಕೊಂಡು ಬಂದು ಜಾಬ್ ಬರ್ತವೆ. ಅದಕ್ಕಾಗಿ ನಿಮಗಾಗಿನೂ ಒಂದು ಕೋರ್ಸ್ನ ಇಂಟ್ರೊಡ್ಯೂಸ್ ಮಾಡಿ ಅದರ ಲಾಭ ತೊಗೋಬೇಕಂತ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ. ನಮಸ್ಕಾರ.